ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮಹಾದೇವೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸ್ನೇಹಿತರೆ, ಎಲ್ಲರಿಗೂ ಶುಕ್ರವಾರದ ಶುಭಾಶಯಗಳು ಮತ್ತು ಯೋಗಿನಿ ಏಕಾದಶಿಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನು ಒಂದು ಅದ್ಭುತವಾಗಿರುವಂತಹ ಶ್ರೀ ದಕ್ಷಿಣ ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ. ಮಹಾಲಕ್ಷ್ಮೀ ದೇವಿಯ 12 ಪವಿತ್ರ ನಾಮಗಳನ್ನು ಒಳಗೊಂಡಿರುವಂಥ ಅತ್ಯಂತ ಶಕ್ತಿಶಾಲಿ ಸ್ತೋತ್ರ ಇದು. ಚಂಚಲ ಸ್ವಭಾವದ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಹಾಗೂ ಜೀವನದಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡಲು ಈ ಸ್ತೋತ್ರವನ್ನು ಪಡಿಸಲಾಗ್ತದೆ. ಬಹಳ ಅದ್ಭುತವಾಗಿರುವಂಥದ್ದು. ಮಹಾಲಕ್ಷ್ಮಿ ಚಂಚಲೆ. ನಾವು ಮಾಡುವಂಥ ತಪ್ಪುಗಳಿಂದ ಮಹಾಲಕ್ಷ್ಮಿ ಮನೆಯೊಳಗೆ ಸ್ಥಿರವಾಗಿ ನೆಲೆಸೋದಿಲ್ಲ. ಅಂದರೆ ಬೆಳಗ್ಗೆ ಬೇಗ ಏಳೋದಿಲ್ಲ, ಮನೆ ಮುಂದೆ ರಂಗೋಲಿ ಹಾಕೋದಿಲ್ಲ, ಸ್ನಾನ ಮಾಡಿ ಪೂಜೆ ಮಾಡೋದಿಲ್ಲ. ಇದರಿಂದ ಮಹಾಲಕ್ಷ್ಮಿ ಕುಪಿತಳಾಗ್ತಾಳೆ. ಹಾಗಾಗಿ ಆಕೆ ಮನೆಯೊಳಗೆ ನೆಲೆಸೋದಿಲ್ಲ. ಹಂಗೆ ಮನೆಯೊಳಗೆ ಕೆಲವೊಬ್ಬರು ಅಡುಗೆ ಮಾಡ್ಕೋತಾನೆ ಊಟ ಮಾಡ್ತಿರ್ತಾರೆ. ಆ ಥರ ಇದ್ದವ್ರ ಮನೆಯೊಳಗೆ, ಅಥವಾ ಕಸ ಗೂಡಿಸ್ತಾನೆ ಮನೆಯೊಳಗೆ ತಿನ್ನುವಂಥವ್ರ ಮನೆಯೊಳಗೆ, ಹಾಲು ಮೊಸರು ತುಪ್ಪನ ಎಂಜಲ್ಗೈಲಿ ಅಂಥವ್ರ ಮನೆಯೊಳಗೆ ಮಹಾಲಕ್ಷ್ಮಿ ನೆಲೆಸೋದಿಲ್ಲ. ಯಾಕಂದ್ರೆ ಅಂಥ ಹಾಲು ಮೊಸರು ತುಪ್ಪ ಕೆನೆ ಎಲ್ಲ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥ ಒಂದು ಪದಾರ್ಥಗಳು. ಹಾಗಾಗಿ ಅವನ್ನ ಯಾವತ್ತೂ ನಾವು ಶುದ್ಧವಾಗಿ ಇಟ್ಕೋಬೇಕು ಸ್ನೇಹಿತರೆ. ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಗೂಡಿಸಿ ಸಾರಿಸಿ ರಂಗೋಲಿ ಹಾಕಿ, ಅಂದ್ರೆ ಮನೆಯೆಲ್ಲ ನೆಲ ಒರೆಸಿ ರಂಗೋಲಿ ಹಾಕಿ ಪೂಜೆ ಮಾಡಿ ಮಹಾಲಕ್ಷ್ಮಿಗೆ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡೋದಾಗಲಿ, ಬೇಗ ಪೂಜೆಯನ್ನು ಮಾಡೋದಾಗಲಿ, ಸ್ತೋತ್ರಗಳನ್ನು ಹೇಳಿದರೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಸ್ನೇಹಿತರೆ. ಈ ಒಂದು ಸ್ತೋತ್ರವನ್ನು ಯಾವಾಗ ಹೇಳಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ, ವಿಶೇಷವಾಗಿ ಶುಕ್ರವಾರ ದಿನಗಳಲ್ಲಿ ಪಡಿಸೋದು ಬಹಳ ಸರ್ವಶ್ರೇಷ್ಠ. ಮಹಾಲಕ್ಷ್ಮಿ ಮನೆಯೊಳಗೆ ಫೋಟೋ ಇದ್ದರೆ ಒಂದು ದೀಪವನ್ನು, ತುಪ್ಪದ ದೀಪವನ್ನು ಹಚ್ಚಿಟ್ಟುಕೊಂಡು 11 ಅಥವಾ 21 ಬಾರಿ ಪಡಿಸೋದ್ರಿಂದ ಉತ್ತಮ ಫಲ ಸಿಗುತ್ತೆ ಸ್ನೇಹಿತರೆ. ಆರ್ಥಿಕ ಸಂಕಷ್ಟಗಳು ದೂರವಾಗಿ ಮನೆಯಲ್ಲಿ ಸದಾ ಸಂಪತ್ತು, ಐಶ್ವರ್ಯ ಮತ್ತು ಧಾನ್ಯಗಳು ವೃದ್ಧಿ ಆಗ್ತವಂತ ಈ ಒಂದು ಅದ್ಭುತವಾಗಿರುವಂಥ ಸ್ತೋತ್ರವನ್ನು ತಪ್ಪದೆ ನೀವೆಲ್ಲರೂ ಪ್ರತಿನಿತ್ಯವಾಗಿ ಅಥವಾ ಶುಕ್ರವಾರ ಆದರೆ ಹೇಳಿಕೊಂಡು ಆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ರಿ. ನಿಮ್ಮ ಮನೆಯೊಳಗೆ ಮಹಾಲಕ್ಷ್ಮಿ ಸದಾ ನೆಲೆಸಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಬರ್ರಿ ಭಾಳ ಸಣ್ಣ ಸ್ತೋತ್ರ ತಪ್ಪದೆ ನೀವೆಲ್ಲರೂ ಹೇಳ್ಕೊರಿ, ನೋಡೋಣ ಯಾವ ಥರ ಐತಂತ. ಶ್ರೀ ದಕ್ಷಿಣ ಲಕ್ಷ್ಮಿ ಸ್ತೋತ್ರ. ತ್ರೈಲೋಕ್ಯ ಪೂಜಿತೆ ದೇವಿ ಕಮಲಾ ವಿಷ್ಣುವಲ್ಲಭೆ ಯಯಾ ತ್ವಂ ಅಚಲಾ ಕೃಷ್ಣೆ ತಥಾ ಭವಮಯೀ ಸ್ಥಿರಾ. ಕಮಲ ಚಂಚಲ ಲಕ್ಷ್ಮಿ ಚಲಾ ಭೂತಿರ್ ಹರಿಪ್ರಿಯಾ. ಪದ್ಮ ಪದ್ಮಲಯಾಂ ಸಮ್ಯಕ್ ಉಚ್ಛೈ ಶ್ರೀ ಪದ್ಮಧಾರಿಣಿ. ದ್ವಾದಶೈತಾನಿ ನಾಮಾನಿ ಲಕ್ಷ್ಮೀ ಸಂಪೂಜ್ಯ ಯಃ ಪಠೇತ್ ಸ್ಥಿರಾ ಲಕ್ಷ್ಮೀರ್ಭವೇತ್ ತಸ್ಯ ಪುತ್ರಧಾರೈ ಸಹ. ಇತಿ ಶ್ರೀ ದಕ್ಷಿಣಾಲಕ್ಷ್ಮಿ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಈ ಸ್ತೋತ್ರದ ಸಾರಾಂಶವನ್ನು ನೋಡೋಣ ಸ್ನೇಹಿತರೆ. 1ನೇ ಸಾಲಿನ ಅರ್ಥ ಏನಂದ್ರೆ, 3 ಲೋಕಗಳಿಂದ ಪೂಜಿಸಲ್ಪಡುವ ದೇವಿಯೇ, ಓ ಕಮಲ, ಓ ವಿಷ್ಣುವಿನ ಪ್ರಿಯತಮೆ, ನೀವು ಹೇಗೆ ಚಂಚಲೆಯಲ್ಲವೋ ಅಂದರೆ ಸ್ಥಿರವೋ, ಹಾಗೆ ನನ್ನ ಮನೆಯಲ್ಲಿಯೂ ಶಾಶ್ವತವಾಗಿ ನೆಲೆಸಿರಿ ಅಂತ ಅರ್ಥ. 2ನೇ ಸಾಲು, ಲಕ್ಷ್ಮೀ ದೇವಿಯ 12 ಮಂಗಳಕರ ನಾಮಗಳನ್ನು ಅಂದರೆ ಕಮಲ, ಚಂಚಲ, ಲಕ್ಷ್ಮಿ, ಚೇಲ, ಭೂತಿ, ಹರಿಪ್ರಿಯ, ಪದ್ಮ, ಪದ್ಮಾಲಯ, ಸಮ್ಯಕ್, ಉಚ್ಛೈ, ಶ್ರೀ, ಪದ್ಮಧಾರಿಣಿ ಅನ್ನು ಸ್ಮರಿಸುವುದು. 3ನೇ ಸಾಲಿನ ಅರ್ಥ, ಈ 12 ನಾಮಗಳನ್ನು ಪಠಿಸಿ ಲಕ್ಷ್ಮಿಯನ್ನು ಪೂಜಿಸುವವರೆಗೆ ಆಕೆಯ ಅನುಗ್ರಹವು ಕುಟುಂಬ ಸಮೇತವಾಗಿ ಸದಾ ಸ್ಥಿರವಾಗಿರುತ್ತದೆ ಅಂತ ಅರ್ಥ. ಅಷ್ಟು ಅದ್ಭುತವಾಗಿರುವಂಥ ಈ ಒಂದು ಸ್ತೋತ್ರವನ್ನು ಭಾಳ ಸಣ್ಣದೈತಿ, ಪ್ರತಿನಿತ್ಯವಾಗಿ ಸಾಧ್ಯವಾದರೆ ಹೇಳ್ಕೊರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ ಸ್ನೇಹಿತರೆ.